ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 22. ಇಂದಿನ ತರಗತಿಯಲ್ಲಿ ನಾವು ಪ್ರಯೋಗಗಳು ಅಥವಾ ವಾಚ್ಯಗಳು ಎಂಬ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾನು ವಾಕ್ಯಗಳ ಪ್ರಕಾರಗಳನ್ನು ನಿಮಗೆ ತಿಳಿಸಿದ್ದೇನೆ. ಅಲ್ಲಿಯೂ ಕೂಡ ಉದಾಹರಣೆಗಳನ್ನು ಗಮನಿಸಿದಿರಿ. ಇಲ್ಲಿಯೂ ಕೂಡ ಪ್ರಯೋಗಗಳು ಅಂದರೆ ವಾಕ್ಯವನ್ನು ಭಿನ್ನ ಭಿನ್ನ ರೀತಿಯಲ್ಲಿ ಪ್ರಯೋಗಿಸುವಂಥದ್ದು, ಉಪಯೋಗಿಸುವಂಥದ್ದು. ಅಥವಾ ವಾಚ್ಯ ಎಂದರೆ ಪ್ರಧಾನವಾಗಿ ಹೇಳುವಂತಹ ಅಂಶಗಳು ವಾಚ್ಯಗಳು. ವ್ಯವಹಾರದಲ್ಲಿ ವಾಕ್ಯಗಳನ್ನು ಭಿನ್ನ ಪ್ರಕಾರವಾಗಿ ಹೇಳುವಂಥದ್ದು ವಾಚ್ಯಗಳು. ಪ್ರಯೋಗ ವಾಕ್ಯ ಬಳಕೆಯ ವಿನ್ಯಾಸದ ಪ್ರಕಾರವೇ ಪ್ರಯೋಗ. ಇಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಿವೆ. ಮೊದಲನೆಯದು ಕರ್ತರಿ ಪ್ರಯೋಗ, ಎರಡನೆಯದು ಕರ್ಮಣಿ ಪ್ರಯೋಗ. ಒಂದು ಉದಾಹರಣೆಯನ್ನು ಗಮನಿಸೋಣ. ಹುಡುಗನು ಹಣ್ಣನ್ನು ತಿಂದನು. ಇದು ಕರ್ತರಿ ಪ್ರಯೋಗ ಅಥವಾ ಕರ್ತೃವಾಚ್ಯ ಎಂದೆನಿಸಿಕೊಳ್ಳುತ್ತದೆ. ಹುಡುಗನಿಂದ ಹಣ್ಣು ತಿನ್ನಲ್ಪಟ್ಟಿತು. ಇದು ಕರ್ಮಣಿ ವಾಚ್ಯ ಅಥವಾ ಕರ್ಮಣಿ ಪ್ರಯೋಗ. ಕರ್ತರಿ ಕರ್ಮಣಿ ಎಂಬುದು ಸಂಸ್ಕೃತದ ಪದಗಳು. ಇದರ ಅರ್ಥ ಕರ್ತೃ ಪದವು ವಾಕ್ಯದಲ್ಲಿ ಪ್ರಧಾನವಾಗಿರುವಂಥದ್ದೇ ಕರ್ತರಿ ಪ್ರಯೋಗ. ಅಂದರೆ ಹುಡುಗನು ಹಣ್ಣನ್ನು ತಿಂದನು ಎಂಬ ವಾಕ್ಯದಲ್ಲಿ ಹುಡುಗ ಕರ್ತೃಪದ, ತಿಂದನು ಕ್ರಿಯಾಪದ. ಕರ್ತೃಪದ ಕ್ರಿಯಾಪದಗಳ ನಡುವೆ ನೇರವಾದಂತಹ ಸಂಬಂಧ ಇರುವಂಥದ್ದು ಕರ್ತರಿ ಪ್ರಯೋಗ. ಇನ್ನು ಕರ್ಮಣಿ ಕರ್ಮ ಪದವನ್ನ ಪ್ರಧಾನವಾಗಿ ನಾವು ಹೇಳುವಂಥದ್ದೇ ಕರ್ಮವಾಚ್ಯ. ಹುಡುಗನಿಂದ ಹಣ್ಣು ತಿನ್ನಲ್ಪಟ್ಟಿತು. ಇಲ್ಲಿ ತಿನ್ನಲ್ಪಟ್ಟಿತು ಎಂಬ ಕ್ರಿಯಾಪದವು ಹಣ್ಣು ಎಂಬ ಕರ್ಮ ಪದವನ್ನು ಅವಲಂಬಿಸಿ ಹೇಳಲ್ಪಡುತ್ತದೆ. ಹುಡುಗನಿಂದ ಹಣ್ಣು ತಿನ್ನಲ್ಪಟ್ಟಿತು ಎಂದು. ಹುಡುಗನು ಹಣ್ಣನ್ನು ತಿಂದನು, ಹುಡುಗನಿಂದ ಹಣ್ಣು ತಿನ್ನಲ್ಪಟ್ಟಿತು. ಇವೆರಡು ವಾಕ್ಯಗಳ ನಡುವೆ ಯಾವುದೇ ರೀತಿಯಾದಂತಹ ಅರ್ಥ ವ್ಯತ್ಯಾಸ ಇರುವುದಿಲ್ಲ. ಆದರೂ ಕೂಡ ಇದನ್ನ ಬಳಸುವಂತಹ ಒಂದು ವಿಧಾನ ಭಿನ್ನ ಭಿನ್ನವಾಗಿದೆ. ಈ ಬಳಕೆ ಅಥವಾ ಈ ಪ್ರಯೋಗ ವಿಶಿಷ್ಟವಾಗಿರುವುದರಿಂದ ಇದನ್ನು ನಾವು ಪ್ರಯೋಗ ಎಂದು ಕರೆಯುತ್ತೇವೆ. ಅಥವಾ ವಾಚ್ಯ, ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಕರ್ತೃವಾಚ್ಯ, ಕರ್ಮವಾಚ್ಯ ಎಂದು ಬಳಸುವುದುಂಟು. ಪ್ರಯೋಗಗಳನ್ನು ಸ್ವಲ್ಪ ವಿವರಣಾತ್ಮಕವಾಗಿ ಗಮನಿಸೋಣ. ಹುಡುಗನು ಹಣ್ಣನ್ನು ತಿನ್ನುತ್ತಾನೆ. ಇಲ್ಲಿ ಕ್ರಿಯಾಪದ ತಿನ್ನುತ್ತಾನೆ. ಆ ತಿನ್ನುವಿಕೆಯನ್ನು ಮಾಡುವಂಥವರು ಯಾರು? ಕರ್ತ, ಕರ್ತೃಪದ. ಅವನು ಹುಡುಗನು. ಹುಡುಗನು ಕರ್ತೃಪದ. ಹಣ್ಣು ಎನ್ನುವಂಥದ್ದು ಕರ್ಮಪದ. ಹಣ್ಣನ್ನು ಎಂದು ದ್ವಿತೀಯ ವಿಭಕ್ತಿಯಲ್ಲಿ ಬಳಸಿದ್ದೇವೆ. ಇನ್ನು ಈ ವಾಕ್ಯವನ್ನು ಸ್ತ್ರೀಲಿಂಗಕ್ಕೆ ಬದಲಾಯಿಸೋಣ. ಹುಡುಗಿಯು ಹಣ್ಣನ್ನು ತಿನ್ನುತ್ತಾಳೆ. ಹುಡುಗಿಯು ಹಣ್ಣನ್ನು ತಿನ್ನುತ್ತಾಳೆ. ಇಲ್ಲಿ ಕರ್ತೃಪದ ಹುಡುಗಿ ಎಂದಾಯಿತು. ಕ್ರಿಯಾಪದ ಗಮನಿಸಿ, ಅದು ಕೂಡ ಸ್ತ್ರೀಲಿಂಗವಾಗಿ ತಿನ್ನುತ್ತಾಳೆ ಎಂದು ಮಾಡಿದೆವು. ಇನ್ನು ಕರ್ತೃಪದದ ಸ್ಥಾನದಲ್ಲಿ ನಾನು ಎಂಬ ಉತ್ತಮ ಪುರುಷದ ಕರ್ತೃಪದವನ್ನು ಸೇರಿಸುತ್ತೇನೆ. ನಾನು ಹಣ್ಣನ್ನು ತಿನ್ನುತ್ತೇನೆ ಎಂದು ಕ್ರಿಯಾಪದ ಬದಲಾಯಿತು ಅಲ್ಲವೇ? ಹಾಗಾದರೆ ಇಲ್ಲಿ ಈ 3 ವಾಕ್ಯಗಳನ್ನು ಗಮನಿಸಿದಾಗ ಕ್ರಿಯಾಪದವು ಕರ್ತೃಪದವನ್ನು ಅನುಸರಿಸಿದೆ. ಗಮನಿಸಿ, ಹುಡುಗನು ಹಣ್ಣುಗಳನ್ನು ಎಂದು ಕರ್ಮಪದವನ್ನು ನಾನು ಬದಲಾಯಿಸಿದರೆ ಕ್ರಿಯಾಪದ ಬದಲಾಗಿಲ್ಲ. ಕ್ರಿಯಾಪದ ತಿನ್ನುತ್ತಾನೆ ಎಂಬುದಾಗಿ ಏಕವಚನವಾಗಿಯೇ ಇದೆ. ಹುಡುಗನು ಹಣ್ಣುಗಳನ್ನು ತಿನ್ನುತ್ತಾನೆ ಅಲ್ಲವೇ? ಅಂದರೆ ಇಲ್ಲಿ ಕರ್ಮಪದದ ಬದಲಾವಣೆಯಿಂದ ಕ್ರಿಯಾಪದ ಅಥವಾ ಕರ್ತೃಪದಕ್ಕೆ ಯಾವ ರೀತಿಯಂತಹ ಬದಲಾವಣೆಯೂ ಆಗುವುದಿಲ್ಲ. ಅಂದರೆ ಇಲ್ಲಿ ಕರ್ತೃಪದವನ್ನು ಅನುಸರಿಸಿಯೇ ಕ್ರಿಯಾಪದವನ್ನು ನಾವು ಸಿದ್ಧಗೊಳಿಸುವುದರಿಂದ
ಕರ್ತೃಪದ ಪ್ರಧಾನವಾಗಿ ಆಯಿತು. ಈ ರೀತಿಯಾದಂತಹ ಪ್ರಯೋಗಗಳನ್ನು ಅಥವಾ ವಾಕ್ಯಗಳನ್ನು ಕರ್ತರಿ ಪ್ರಯೋಗ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಅರ್ಥವಾಯಿತೆ? ಕರ್ತೃಪದವು ಪ್ರಧಾನವಾಗಿರಬೇಕು. ಕರ್ತೃಪದವನ್ನು ಅವಲಂಬಿಸಿಯೇ ಕ್ರಿಯಾಪದವನ್ನು ನಾವು ಸಿದ್ಧಗೊಳಿಸುವುದರಿಂದ ಇಲ್ಲಿ ಕರ್ತರಿ ಪ್ರಯೋಗ ಎಂದಾಯಿತು. ಇನ್ನು ಗಮನಿಸಿ, ಹುಡುಗನಿಂದ ಹಣ್ಣು ತಿನ್ನಲ್ಪಡುತ್ತದೆ. ಹುಡುಗನು ಹಣ್ಣನ್ನು ತಿನ್ನುತ್ತಾನೆ, ಹುಡುಗನಿಂದ ಹಣ್ಣು ತಿನ್ನಲ್ಪಡುತ್ತದೆ. ಇಲ್ಲಿ ಕ್ರಿಯಾಪದ ತಿನ್ನಲ್ಪಡುತ್ತದೆ. ಕರ್ತೃಪದ ಯಾರು? ಹುಡುಗನೇ. ಹುಡುಗನು ಕರ್ತೃಪದ. ಕರ್ಮಪದ ಯಾವುದು? ಹಣ್ಣು. ಇಲ್ಲಿ ಗಮನಿಸಿ, ಹುಡುಗಿಯಿಂದ ಎಂದು ನಾನು ಕರ್ತೃಪದವನ್ನು ಸ್ತ್ರೀಲಿಂಗವಾಗಿ ಬದಲಾಯಿಸಿದೆ. ಈಗ ಕ್ರಿಯಾಪದ ಬದಲಾಯಿತೆ? ಇಲ್ಲ. ಹುಡುಗಿಯಿಂದ ಹಣ್ಣು ತಿನ್ನಲ್ಪಡುತ್ತದೆ ಹಾಗೆಯೇ ಇದೆ. ಈಗ ಕರ್ತೃಪದದ ಸ್ಥಾನದಲ್ಲಿ ನಾನು ನನ್ನಿಂದ ಎಂಬ ಪದವನ್ನು ಬರೆದೆ. ನನ್ನಿಂದ ಹಣ್ಣು ತಿನ್ನಲ್ಪಡುತ್ತದೆ ಅಲ್ಲವೇ? ಇಲ್ಲಿ ಕ್ರಿಯಾಪದ ಹಾಗೆ ಉಳಿಯಿತು. ಕರ್ತೃಪದವನ್ನ ಬದಲಾಯಿಸಿದರೂ ಕೂಡ ಕರ್ಮಪದವಾಗಲಿ ಕ್ರಿಯಾಪದವಾಗಲಿ ಬದಲಾವಣೆ ಆಗಿಲ್ಲ. ಆದರೆ ನಾನು ಇಲ್ಲಿ ಕರ್ಮಪದವನ್ನ ಬಹುವಚನಕ್ಕೆ ಬದಲಾಯಿಸುತ್ತೇನೆ. ಈಗ ಗಮನಿಸಿ, ಹುಡುಗನಿಂದ ಹಣ್ಣುಗಳು ತಿನ್ನಲ್ಪಡುತ್ತವೆ. ಇಲ್ಲಿ ಬಹುವಚನವನ್ನ ನಾನು ಹಾಕಲೇಬೇಕು. ಹಣ್ಣುಗಳು ತಿನ್ನಲ್ಪಡುತ್ತವೆ, ಹಣ್ಣು ತಿನ್ನಲ್ಪಡುತ್ತದೆ, ಹಣ್ಣುಗಳು ತಿನ್ನಲ್ಪಡುತ್ತವೆ. ಇಲ್ಲಿ ಕರ್ಮಪದದಂತೆ ನಾವು ಕ್ರಿಯಾಪದವನ್ನ ಬದಲಾಯಿಸುತ್ತೇವೆ. ಅಂದರೆ ಕರ್ಮಪದಕ್ಕೆ ಮತ್ತು ಕ್ರಿಯಾಪದಕ್ಕೆ ನೇರವಾದಂತಹ ಸಂಬಂಧ ಇದೆ. ಈ ಕರ್ಮಪದವು ಪ್ರಧಾನವಾಗುವುದರಿಂದ ಇದನ್ನು ನಾವು ಕರ್ಮಣಿ ಪ್ರಯೋಗ ಎಂದು ಹೆಸರಿಸಿದ್ದೇವೆ. ಪ್ರಿಯ ವಿದ್ಯಾರ್ಥಿಗಳೇ, ವರ್ತಮಾನ ಕಾಲಾರ್ಥಕ ಪ್ರಯೋಗವನ್ನ ಗಮನಿಸೋಣ. ಬೆಕ್ಕು ಹಾಲನ್ನು ಕುಡಿಯುತ್ತಿದೆ ಅಲ್ಲವೇ? ಇಲ್ಲಿ ಕರ್ತೃಪದ ಬೆಕ್ಕು, ಕುಡಿಯುತ್ತಿದೆ ಕ್ರಿಯಾಪದ. ಇನ್ನು ಇದನ್ನ ಪರಿವರ್ತಿಸುವುದು ಹೇಗೆ ಗಮನಿಸಿ. ಬೆಕ್ಕಿನಿಂದ ಹಾಲು ಕುಡಿಯಲ್ಪಡುತ್ತಿದೆ. ಕರ್ತರಿ ಪ್ರಯೋಗದಲ್ಲಿ ಗಮನಿಸಿ, ಬೆಕ್ಕು ಪ್ರಥಮ ವಿಭಕ್ತಿ, ಹಾಲನ್ನು ದ್ವಿತೀಯ ವಿಭಕ್ತಿ, ಕುಡಿಯುತ್ತದೆ ಎನ್ನುವುದು ಕ್ರಿಯಾಪದ. ಅದನ್ನ ಕರ್ಮಣಿಗೆ ಬದಲಾಯಿಸುವಾಗ ಪ್ರಥಮ ವಿಭಕ್ತಿಯನ್ನ ತೃತೀಯಾಗೆ ಬದಲಾಯಿಸಿ ದ್ವಿತೀಯ ವಿಭಕ್ತಿಯನ್ನ ಪ್ರಥಮಾಗೆ ಬದಲಾಯಿಸಬೇಕು. ಆಗ ಕರ್ತೃಪದವು ಬೆಕ್ಕಿನಿಂದ, ಕರ್ಮಪದವು ಹಾಲು ಕುಡಿಯಲ್ಪಡುತ್ತದೆ ಕ್ರಿಯಾಪದ. ಅಂದರೆ ಇಲ್ಲಿ ಹಾಲು ಮತ್ತು ಕುಡಿಯಲ್ಪಡುತ್ತದೆ ಇದಕ್ಕೆ ಸಂಬಂಧ ಬರಬೇಕು. ಮುಂದಿನ ವಾಕ್ಯ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಯು ಉತ್ತರಗಳನ್ನು ಬರೆಯುತ್ತಿದ್ದಾನೆ. ಈ ವಾಕ್ಯವನ್ನ, ಈ ವಾಚ್ಯವನ್ನ ನಾವು ಪರಿವರ್ತಿಸೋಣವೇ? ವಿದ್ಯಾರ್ಥಿಯಿಂದ ಉತ್ತರಗಳು ಬರೆಯಲ್ಪಡುತ್ತಿವೆ. ನೋಡಿ, ವಿದ್ಯಾರ್ಥಿಯು ಅದು ಪ್ರಥಮ ವಿಭಕ್ತಿ ಏಕವಚನ, ಅದನ್ನ ತೃತೀಯ ವಿಭಕ್ತಿ ಏಕವಚನ ಮಾಡಿದೀವಿ. ವಿದ್ಯಾರ್ಥಿಯಿಂದ ಎಂದಾಯಿತು. ಉತ್ತರಗಳನ್ನು, ಅದು ದ್ವಿತೀಯ ವಿಭಕ್ತಿ ಇದೆ, ಅದನ್ನ ಪ್ರಥಮ ವಿಭಕ್ತಿ ಬಹುವಚನಕ್ಕೆ ಮಾಡೋಣ. ಉತ್ತರಗಳು ಬರೆಯಲ್ಪಡುತ್ತಿವೆ. ವಿದ್ಯಾರ್ಥಿಯಿಂದ ಉತ್ತರಗಳು ಬರೆಯಲ್ಪಡುತ್ತಿವೆ. ನಮ್ಮಿಂದ ಹಾಡು ಹಾಡಲ್ಪಡುತ್ತದೆ. ನಮ್ಮಿಂದ ಹಾಡು ಹಾಡಲ್ಪಡುತ್ತದೆ. ಇದು ಕರ್ಮವಾಚ್ಯ ಅಥವಾ ಕರ್ಮಣಿ ಪ್ರಯೋಗದಲ್ಲಿರುವಂಥದ್ದು. ಯಾಕೆಂದರೆ ಕರ್ತೃಪದವು ತೃತೀಯ ವಿಭಕ್ತಿಯಲ್ಲಿ ಇರುವುದೇ ಇದಕ್ಕೆ ಪ್ರಮಾಣ. ಇನ್ನು ಇದನ್ನ ಪ್ರಥಮಕ್ಕೆ ಪರಿವರ್ತಿಸೋಣ. ನಾವು ಹಾಡನ್ನು ಹಾಡುತ್ತೇವೆ. ಈಗ ಇದು ಕರ್ತರಿ ಪ್ರಯೋಗವಾಯಿತು. ನಾವು ಹಾಡನ್ನು ಹಾಡುತ್ತೇವೆ. ಮತ್ತೊಂದು ಉದಾಹರಣೆಯನ್ನ ಗಮನಿಸಿ ಅಭ್ಯಾಸ ಮಾಡೋಣ. ನೀನು ಪುಸ್ತಕಗಳನ್ನು ತರುತ್ತಿರುವೆ. ಇದು ಕರ್ತರಿ ಪ್ರಯೋಗ. ಯಾಕೆಂದರೆ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿ ಇದೆ. ಇದನ್ನ ತೃತೀಯಕ್ಕೆ ಪರಿವರ್ತಿಸೋಣ. ಕರ್ಮಣಿ ಪ್ರಯೋಗ ಮಾಡೋಣ. ನನ್ನಿಂದ ಪುಸ್ತಕಗಳು ತರಲ್ಪಡುತ್ತಿವೆ. ಪುಸ್ತಕಗಳು ಬಹುವಚನ, ತರಲ್ಪಡುತ್ತಿವೆ. ಮುಂದಿನ ವಾಕ್ಯ, ಅವಳಿಂದ ಗೆಳೆಯನು ನೋಡಲ್ಪಡುತ್ತಿದ್ದಾನೆ. ಅವಳಿಂದ ಗೆಳೆಯನು ನೋಡಲ್ಪಡುತ್ತಿದ್ದಾನೆ. ಇದನ್ನ ಕರ್ತರಿಗೆ ಪರಿವರ್ತಿಸೋಣ. ಅವಳು ಗೆಳೆಯನನ್ನು ನೋಡುತ್ತಿದ್ದಾಳೆ.
ಅವಳು ಗೆಳೆಯನನ್ನು ನೋಡುತ್ತಿದ್ದಾಳೆ. ನೋಡಿ ಮಕ್ಕಳೇ, ಇವೆಲ್ಲವೂ ಕೂಡ ವರ್ತಮಾನ ಕಾಲಾರ್ಥಕವಾದಂತಹ ಪ್ರಯೋಗಗಳು. ಇನ್ನು ಭೂತಕಾಲಾರ್ಥಕ ಪ್ರಯೋಗಗಳನ್ನ ಗಮನಿಸೋಣ. ಕವಿಯು ಕವಿತೆಗಳನ್ನು ರಚಿಸಿದನು. ಭೂತಕಾಲಾರ್ಥಕ ವಾಕ್ಯ. ಇದರ ಪರಿವರ್ತನೆಯನ್ನ ನಾವು ಗಮನಿಸುವ ಮೊದಲು ಕವಿಯು ಕರ್ತೃಪದ, ರಚಿಸಿದನು ಕ್ರಿಯಾಪದ, ಮಧ್ಯದಲ್ಲಿ ಕವಿತೆಗಳನ್ನು ಕರ್ಮಪದ ಇದೆ. ಇದನ್ನ ಇವಾಗ ಪ್ರಯತ್ನಿಸೋಣ. ಕವಿಯಿಂದ ಕವಿತೆಗಳು ರಚಿಸಲ್ಪಟ್ಟವು. ಕವಿಯಿಂದ ತಪ್ಪಾಗಿದೆ. ಕವಿಯಿಂದ ಕವಿತೆಗಳು ರಚಿಸಲ್ಪಟ್ಟವು. ಇದು ಭೂತಕಾಲಾರ್ಥಕವಾಗಿರುವಂಥದ್ದು. ಕವಿತೆಗಳು ಬಹುವಚನ, ರಚಿಸಲ್ಪಟ್ಟವು. ಗಮನಿಸಿ, ಕವಿಯು ಕವಿತೆಗಳನ್ನು ರಚಿಸಿದನು ಎಂಬುದರ ಕರ್ಮಣಿ ಪ್ರಯೋಗ ರೂಪ ಕವಿಯಿಂದ, ದಯವಿಟ್ಟು ಕ್ಷಮಿಸಿ, ಅಲ್ಲಿ ಕವಿಯಿಂದ ಅಂತ ಆಗಿದೆ. ಕವಿಯಿಂದ ಕವಿತೆಗಳು ರಚಿಸಲ್ಪಟ್ಟವು. ನೋಡಿ, ಕರ್ಮಪದಕ್ಕೂ ಕ್ರಿಯಾಪದಕ್ಕೂ ನೇರ ಸಂಬಂಧ ಇರುವುದರಿಂದ ಇದು ಕರ್ಮಣಿ ಪ್ರಯೋಗ. ಹುಡುಗರು ಆಟವನ್ನು ಆಡಿದರು. ಇದರ ಪರಿವರ್ತನೆ ಹುಡುಗರಿಂದ ಆಟವು ಆಡಲ್ಪಟ್ಟಿತು. ಇದು ಭೂತಕಾಲಾರ್ಥಕ ವಾಕ್ಯ. ಹುಡುಗರಿಂದ ಆಟವು ಆಡಲ್ಪಟ್ಟಿತು. ಕೆಲವಷ್ಟು ವಾಕ್ಯಗಳನ್ನು ಗಮನಿಸೋಣ. ನಮ್ಮಿಂದ ಕಥೆಯು ಹೇಳಲ್ಪಟ್ಟಿತು. ಇದು ಕರ್ಮಣಿ ಪ್ರಯೋಗವಾದಂಥದ್ದು. ಯಾಕೆಂದ್ರೆ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿದೆ. ಇದನ್ನು ಪ್ರಥಮಕ್ಕೆ ಪರಿವರ್ತಿಸೋಣ. ನಾವು ಕಥೆಯನ್ನು ಹೇಳಿದೆವು. ಕರ್ತೃಪದವು ಪ್ರಥಮ ವಿಭಕ್ತಿಯಲ್ಲೂ ಕರ್ಮಪದವು ದ್ವಿತೀಯ ವಿಭಕ್ತಿಯಲ್ಲೂ ಇರುವಂಥದ್ದು ವಾಕ್ಯ. ಇದು ಕರ್ತರಿ ಪ್ರಯೋಗದಲ್ಲಿ ಇದೆ. ಕ್ರಿಯಾಪದವು ಭೂತಕಾಲಾರ್ಥಕವಾಗಿದೆ. ನಾವು ಕಥೆಯನ್ನು ಹೇಳಿದೆವು. ನೀನು ಹೂವುಗಳನ್ನು ತಂದೆ. ಇದು ಮಧ್ಯಮ ಪುರುಷದಲ್ಲಿ ಇರುವಂತಹ ವಾಕ್ಯ, ಭೂತಕಾಲಾರ್ಥಕ ವಾಕ್ಯ. ಇದು ಕರ್ತರಿ ಪ್ರಯೋಗದಲ್ಲಿದೆ. ಯಾಕೆಂದರೆ ಕರ್ತೃಪದವು ಪ್ರಥಮ ವಿಭಕ್ತಿಯಲ್ಲೂ ಕರ್ಮಪದವು ದ್ವಿತೀಯ ವಿಭಕ್ತಿಯಲ್ಲೂ ಇದೆ. ಇದನ್ನು ಪರಿವರ್ತನೆ ಮಾಡಿದಾಗ ನಿನ್ನಿಂದ ಹೂವುಗಳು ತರಲ್ಪಟ್ಟವು. ಹೂವುಗಳು ಬಹುವಚನ, ಆದ್ದರಿಂದ ತರಲ್ಪಟ್ಟವು ಎಂಬ ಕ್ರಿಯಾಪದವು ಅದನ್ನು ಅನುಸರಿಸಬೇಕು. ಯಾಕೆಂದರೆ ಇದು ಕರ್ಮಣಿ ಪ್ರಯೋಗ. ಅವಳಿಂದ ಗೆಳೆಯನು ಕೇಳಲ್ಪಟ್ಟನು. ಅವಳಿಂದ ಗೆಳೆಯನು ಕೇಳಲ್ಪಟ್ಟನು ಕರ್ತರಿ ಪ್ರಯೋಗಕ್ಕೆ ಇದನ್ನು ಬದಲಾಯಿಸೋಣ. ಯಾಕೆಂದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಅವಳಿಂದ ತೃತೀಯ ವಿಭಕ್ತಿಯಲ್ಲಿ ಇರೋದ್ರಿಂದ ಇದು ಕರ್ಮಣಿ ಪ್ರಯೋಗ. ಕರ್ತರಿಗೆ ಪರಿವರ್ತಿಸಿದಾಗ ಅವಳು ಗೆಳೆಯನನ್ನು ಕೇಳಿದಳು. ಅವಳು ಗೆಳೆಯನನ್ನು ಕೇಳಿದಳು. ಇನ್ನು ಆಜ್ಞೆ ಅಥವಾ ವಿಧ್ಯರ್ಥಕ ಪ್ರಯೋಗಗಳನ್ನು ಕೂಡ ನಾವು ವ್ಯವಹಾರದಲ್ಲಿ ಬಳಸುತ್ತೇವೆ. ಅದರ ವಾಕ್ಯಗಳನ್ನು ಗಮನಿಸೋಣ. ಮಕ್ಕಳು ಪದ್ಯವನ್ನು ಬರೆಯಬೇಕು. ಇದು ವಿಧ್ಯರ್ಥಕವಾದಂತಹ ಅಥವಾ ಆಜ್ಞಾರ್ಥಕವಾದಂತಹ ವಾಕ್ಯ. ಇಲ್ಲಿ ಗಮನಿಸಿ, ಮಕ್ಕಳು ಕರ್ತೃಪದ, ಪದ್ಯವನ್ನು ಕರ್ಮಪದ, ಬರೆಯಬೇಕು ಕ್ರಿಯಾಪದ. ಇಲ್ಲಿ ಕರ್ತೃಪದಕ್ಕೆ ಮತ್ತು ಕ್ರಿಯಾಪದಕ್ಕೆ ನೇರ ಸಂಬಂಧವಿರುವುದರಿಂದ ಇದು ಕರ್ತರಿ ಪ್ರಯೋಗ. ಇದನ್ನು ಬದಲಾಯಿಸುವಾಗ ಕರ್ತೃಪದವು ತೃತೀಯ ವಿಭಕ್ತಿಯಲ್ಲೂ ಕರ್ಮಪದವು ಪ್ರಥಮ ವಿಭಕ್ತಿಯಲ್ಲೂ ಬರಬೇಕು. ಕ್ರಿಯಾಪದವು ಕರ್ಮಪದವನ್ನು ಅನುಸರಿಸಬೇಕು. ಗಮನಿಸಿ, ಮಕ್ಕಳಿಂದ ಪದ್ಯವು ಬರೆಯಲ್ಪಡಬೇಕು. ಆಜ್ಞೆ ಅಥವಾ ವಿಧ್ಯರ್ಥಕವಾದಂತಹ ವಾಕ್ಯ ಬರಬೇಕು. ಮಕ್ಕಳಿಂದ ಪದ್ಯವು ಬರೆಯಲ್ಪಡಬೇಕು. ಇಲ್ಲಿ ಕರ್ಮಪದಕ್ಕೆ ಕ್ರಿಯಾಪದಕ್ಕೆ ನೇರ ಸಂಬಂಧ ಇರುವುದರಿಂದ ಇದು ಕರ್ಮಣಿ ಪ್ರಯೋಗ. ಅವನು ಚಿತ್ರವನ್ನು ನೋಡಲಿ. ಇದು ಕರ್ತರಿ ಪ್ರಯೋಗ. ಅವನಿಂದ ಚಿತ್ರವು ನೋಡಲ್ಪಡಲಿ. ಗಮನಿಸಿ ಕ್ರಿಯಾಪದವನ್ನು. ಇದು ಕರ್ಮಣಿ ಪ್ರಯೋಗದಲ್ಲಿರುವಂತಹ ಕ್ರಿಯಾಪದ, ಆಜ್ಞೆ ಅಥವಾ ವಿಧ್ಯರ್ಥಕವಾದಂತಹ ಕ್ರಿಯಾಪದ. ಮತ್ತಷ್ಟು ಉದಾಹರಣೆಗಳನ್ನು ಗಮನಿಸೋಣ. ನಮ್ಮಿಂದ ಶುದ್ಧವಾದ ಆಹಾರವು ತಿನ್ನಲ್ಪಡಬೇಕು. ಇದು ಕರ್ಮವಾಚ್ಯದಲ್ಲಿರುವಂತಹ ವಾಕ್ಯ, ಕರ್ಮಣಿ ಪ್ರಯೋಗದ ವಾಕ್ಯ. ಅದನ್ನ ಪರಿವರ್ತಿಸಿದಾಗ ಕರ್ತರಿ ಪ್ರಯೋಗದಲ್ಲಿ ನಾವು ಶುದ್ಧವಾದ ಆಹಾರವನ್ನು ತಿನ್ನಬೇಕು. ಶುದ್ಧವಾದ ಎಂಬುದು
ವಿಶೇಷಣವಾಗಿದ್ದರಿಂದ ಅದು ಯಾವುದೇ ಪರಿವರ್ತನೆಯನ್ನ ಬದಲಾವಣೆಯನ್ನ ಹೊಂದುವುದಿಲ್ಲ. ನಾವು ಶುದ್ಧವಾದ ಆಹಾರವನ್ನ ತಿನ್ನಬೇಕು. ನೀನು ಪಾಠಗಳನ್ನು ಓದು, ಆಜ್ಞಾರ್ಥಕವಾದಂತಹ ವಾಕ್ಯ, ನೀನು ಪಾಠಗಳನ್ನು ಓದು. ಇದರ ಪರಿವರ್ತನೆ ನಿನ್ನಿಂದ ಪಾಠಗಳು ಓದಲ್ಪಡಬೇಕು. ಗಮನಿಸಿ, ಕ್ರಿಯಾಪದವನ್ನ ನಿನ್ನಿಂದ ಪಾಠಗಳು ಬಹುವಚನ, ಕರ್ಮಪದವನ್ನ ಅನುಸರಿಸಿರುವಂತಹ ಕ್ರಿಯಾಪದವನ್ನ ಗಮನಿಸಿ, ಇದು ಕರ್ಮಣಿ ಪ್ರಯೋಗ. ಓದಲ್ಪಡಬೇಕು, ಪಾಠಗಳು ಓದಲ್ಪಡಬೇಕು. ಮುಂದಿನ ವಾಕ್ಯ, ಅವಳಿಂದ ನೃತ್ಯವು ಮಾಡಲ್ಪಡಲಿ. ಅವಳಿಂದ ನೃತ್ಯವು ಮಾಡಲ್ಪಡಲಿ, ಅವಳು ನೃತ್ಯವನ್ನು ಮಾಡಲಿ. ಸುಲಭವಾಗಿ ನೀವು ಈ ರೀತಿಯಂತಹ ವಾಚ್ಯಗಳನ್ನ ಪರಿವರ್ತಿಸುವುದನ್ನು ಕೂಡ ಕಲಿತುಕೊಂಡರಿ ಮಕ್ಕಳೇ. ಕರ್ತರಿ, ಕರ್ಮಣಿ ಎಂಬ ಎರಡು ಪ್ರಯೋಗಗಳು ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿ ಇವೆ. ಈ ಕರ್ತರಿ ಮತ್ತೆ ಕರ್ಮಣಿ ಪ್ರಯೋಗಗಳನ್ನ ಬಳಸಿ ನೀವು ಸುಂದರವಾದಂತಹ ಕನ್ನಡ ಭಾಷೆಯನ್ನ ಮಾತನಾಡಿ, ಕನ್ನಡದಲ್ಲಿ ವ್ಯವಹರಿಸಿ, ಕನ್ನಡವನ್ನ ಹೆಚ್ಚು ಹೆಚ್ಚು ನಾವು ಎಲ್ಲರೂ ಕೂಡ ಬಳಸೋಣ, ಕನ್ನಡವನ್ನ ಬೆಳೆಸೋಣ. ನಮ್ಮ ತಾಯಿಯನ್ನ ತಾಯಿ ಎಂದು ಹೇಳಿಕೊಳ್ಳಲು ನಮಗೇಕೆ ನಾಚಿಕೆ, ಸಂಕೋಚ ಅಲ್ಲವೇ? ಅದೇ ರೀತಿಯಾಗಿ ಕನ್ನಡ ನನ್ನ ಮಾತೃಭಾಷೆ, ಅದರಲ್ಲಿಯೂ ಕೂಡ ಹವ್ಯಕ ಕನ್ನಡ, ಬೈಂದೂರು ಕನ್ನಡ, ಮಂಗಳೂರು ಕನ್ನಡ, ಮೈಸೂರು ಕನ್ನಡ, ಮಂಡ್ಯ ಕನ್ನಡ, ಧಾರವಾಡ ಕನ್ನಡ, ಇದೆಲ್ಲ ಕನ್ನಡಗಳು ನಮ್ಮ ಮಾತೆ ಎಂದು ಅಭಿಮಾನದಿಂದ ಹೇಳಿಕೊಂಡು ನಾವು ಆ ಭಾಷೆಯಲ್ಲೇ ವ್ಯವಹರಿಸೋಣ. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೊಂದಿಗೆ ಹೊಸ ವಿಚಾರವನ್ನು ತೆಗೆದುಕೊಂಡು ಬರುವೆ. ನಮಸ್ಕಾರ.